ನಮ್ಗೆ ಈ ಥರ ಮಠಗಳು ನಮಗೆ ಪ್ರೋತ್ಸಾಹ ಕೊಡ್ತವೆ, ನಾವು ಮುಂದೆ ಇನ್ಸ್ಟಿಟ್ಯೂಟ್ಗಳು ಮಾಡೋದಕ್ಕೆ ಮತ್ತು MNC ಕಂಪ್ನಿಗಳು ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಇಲ್ಲೇ ಕೆಲಸ ಕೊಡುವಂಥದ್ದು. ಮತ್ತು ರೈತರಿಗೆ ಅಂತ ಅಂದ್ಬಿಟ್ಟು ಒಂದಷ್ಟು ಯೋಜನೆಗಳು ಮಾಡಿದ್ದೀವಿ ಗುರುಗಳೇ. ಸೊ ನೇರ ಮಾರುಕಟ್ಟೆ ಮಾಡೋಣ, ಶೀತಲ ಶವರಗಳನ್ನ ಮಾಡೋಣ ಎಲ್ಲ ಹೋಬಳಿಗಳಲ್ಲೂ ಅನ್ನುವಂಥದ್ದು. ಇದೆಲ್ಲ ಪ್ರೈವೇಟ್ ಆಗಿ ಮಾಡೋದು, ಸಂಗ್ರಹಣ ಸ್ಟೋರೇಜ್ ಯೂನಿಟ್. ಸೊ ಅದು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಟ್ರಾನ್ಸ್ಪೋರ್ಟೇಷನಲ್ಲಿ ಶೆಲ್ಫ್ ಲೈಫ್ ಸ್ವಲ್ಪ ಜಾಸ್ತಿ ಉಳಿಯುತ್ತಲ್ಲ ಅನ್ನುವಂಥದ್ದು. ಈ ಥರ ಒಂದಷ್ಟು ಕಾರ್ಯಕ್ರಮಗಳನ್ನ ಇಟ್ಕೊಂಡು ಅಂತೂ ಭಾಳ ಉತ್ತಮವಾದ ಕೆಲಸ. ಯಾಕಂದರೆ ಇವತ್ತು ಬೆಳೆದವ್ರಿಗೆ ಎಷ್ಟು ಮತ್ತು ಬೆಳೆದ ರೈತರು ತಕ್ಕತ್ತಲ್ಲ, ಅವ್ರಿಬ್ಬರಿಗೆ ಎಷ್ಟಾಯ್ತು ಅಷ್ಟು ಒಂದೇ ದಿವಸ ವ್ಯಾಪಾರದ ಮಧ್ಯೆ ದಳ್ಳಾಳಿಗೆ ರೈತಲ್ಲಂತೂ ತುಂಬ ವ್ಯವಸ್ಥೆ ಇದೆ. ಒಂದು 4 ದಿನ ತಡೆದು ತಗೊಂಡೋಗಿ ಇಟ್ಕೊಂಡು ಆಗಲ್ಲ, ಅವಕ್ಕೆಲ್ಲ ಆಗಲ್ಲ. ಪರಿಸ್ಥಿತಿ ಮುಂದೆ ಇಟ್ಕೊಳ್ತಿದ್ದು ಈಗ ರೈತರು ಇಟ್ಕೊಳಕ್ ಆಗಲ್ಲ, ಅವ್ರನ್ನ ಇದು ಮಾಡ್ಬೇಕು. ಅದಕ್ಕೆ ನಾವು ಒಂದು ಪ್ಲಾನ್ ಮಾಡಿ ಒಂದು ಸಿಸ್ಟಮ್ ತರೋಣ ಅನ್ನುವಂಥದ್ದು ಅಷ್ಟೇ. ಅದಕ್ಕೆ ನಿಮ್ಗಳ ಸಹಕಾರಗಳು ಬೇಕು ಗುರುಗಳು. ನಿಮ್ದು ಏನಾದರೂ ಫ್ಯೂಚರ್ ಪ್ಲಾನ್ಸ್ ಇತ್ತು ಅಂತಂದರೆ ಆ ಪ್ಲಾನ್ಸ್ ಜೊತೆಗೆ ನಾವು ಮರ್ಜ್ ಮಾಡ್ಕೊಂಡು ಮಾಡೋಣ ಅಂತ ಫಸ್ಟು ಬದಲಾವಣೆ ಮಾಡೋಣ. ಜನಗಳಿಗೆ ಅನುಕೂಲ, ರೈತರಿಗೆ ಅನುಕೂಲ ಆಗಿದೆ. ಹೌದು, ಉದ್ಯೋಗ ಸೃಷ್ಟಿ, ರೈತರಿಗೆ ನೇರ ಮಾರುಕಟ್ಟೆ ಮಾಡಿಕೊಡುವಂಥದ್ದು.